ಈ ಮನೆಯಲ್ಲಿ ಕುತ್ಕೊಳ್ಳೋದಿಕ್ಕೆ ಸೋಫಾ ಹೋಗ್ಲಿ ಒಂದ್ ಚೇರು ಗತಿ ಇಲ್ಲ. ಇವನೊಬ್ಬ ಏನೋ ಕೆಲಸ ಹುಡುಕ್ತೀನಿ ಅಂತ ಹೋಗಿದ್ದಾನೆ. ಅದೇನ್ ಕೆಲಸ ಸಿಗುತ್ತೋ ಇಲ್ವೋ ಅದು ಗೊತ್ತಿಲ್ಲಪ್ಪ. ರಾಕೇಶ್ ಬಂದ್ಯಾ? ಅಯ್ಯೋ ಒಂದ್ ಫೋನ್ ಮಾಡಕ್ಕೆ ನಿನ್ಗೆ ನಾನು ಅಷ್ಟೊತ್ತಿಂದ ಫೋನ್ ಮಾಡ್ತಾ ಇದ್ದೀನಿ, ಫೋನ್ ಪಿಕ್ ಮಾಡಕ್ಕಾಗಲ್ವಾ ನಿನ್ಗೆ? ನೋಡು, ನಾನು ಅಲ್ಲಿ ಸುಮ್ಮನೆ ಟೈಮ್ ಪಾಸ್ ಮಾಡಕ್ ಹೋಗಿರ್ಲಿಲ್ಲ, ಕೆಲಸ ಹುಡ್ಕೊಂಡು ಹೋಗಿದ್ದೆ. ಅದೇನು ಒಂದ್ಸರಿ ಫೋನ್ ಮಾಡ್ಬಿಟ್ಟು ಸುಮ್ಮನೆ ಇರೋದಿಕ್ಕಾಗಲ್ವಾ ನಿನ್ಗೆ? 20 ಸರಿ ಮಿಸ್ ಕಾಲ್ ಕೊಟ್ಟಿದ್ಯಾ. ಏನು ನಿನ್ಗೆ ಸುಮ್ಮನೆ ಕುತ್ಕೊಳ್ಳೋದಿಕ್ಕಾಗಲ್ವಾ? ಇನ್ನೇನ್ ಮಾಡ್ತೀಯಾ? ಮನೇಲಿ ಸುಮ್ಮನೆ ಕೂತಿರ್ತೀಯಲ್ಲ, ಹಂಗ ಆಡಿಸ್ತದ ನಿನ್ಗೆ. ಏನ್ ರಾಕೇಶ್ ನೀನು ಈ ತರ ಎಲ್ಲ ಮಾತಾಡ್ತಾ ಇದ್ಯಾ? ನಾನು ಫಸ್ಟ್ ಫೋನ್ ಮಾಡಿದ್ರೆ ನೀನ್ ಕಾಲ್ ಪಿಕ್ ಮಾಡಿದ್ರೆ ನಾನು 20 ಸರಿ ಫೋನ್ ಮಾಡ್ತಾ ಇದ್ನಾ? 20 ಸರಿ ಫೋನ್ ಮಾಡಿದ್ರು ಏನಕ್ಕೆ ಏನ್ ವಿಷಯ ಅಂತ ಫೋನ್ ತೆಗೆದು ಮಾತಾಡ್ಬೇಕು ಅಂತ ಗೊತ್ತಾಗಲ್ವಾ? ಎಷ್ಟೇ ಬಿಸಿ ಇದ್ರು ಹಲೋ ಏನ್ ವಿಷಯ ಅಂತ ಕೇಳ್ದಿರಷ್ಟು ಬಿಸಿ ಇರ್ತೀಯ ನೀನು. ನೋಡು ಮಾಯಾ, ನಾನು ಈಗಾಗ್ಲೇ ತುಂಬಾ ಟೆನ್ಷನ್ ಅಲ್ಲಿ ಇದ್ದೀನಿ. ದಯವಿಟ್ಟು ನನ್ನ ಮಾತಾಡಿಸ್ತಾ ಇದ್ರೇನೇನೆ ಒಳ್ಳೇದು. ಏನು ಈ ತರ ಎಲ್ಲ ಮಾತಾಡ್ತಿದ್ದಾನೆ? ಕೆಲ್ಸ ಸಿಕ್ತೋ ಇಲ್ವೋ ಅದು ಗೊತ್ತಿಲ್ಲ, ನೋಡೋಣ. ರಾಕೇಶ್ ಬಾ, ಇಲ್ಲಿ ಕುತ್ಕೋ ಬಾ. ಯಾಕೆ ಇಷ್ಟೊಂದು ಕೋಪ ಮಾಡ್ಕೊಂಡಿದ್ಯಾ? ಯಾಕೆ ರಾಕೇಶ್ ಏನಾಯ್ತು? ಕೆಲ್ಸ ಸಿಗ್ಲಿಲ್ವಾ ನಿನ್ಗೆ? ಅಯ್ಯೋ ಯಾವ ಕೆಲ್ಸ ಬಾ ಮಾಯಾ, ಅಲ್ಲಿ ಮೂಟೆ ಹೊರೋ ಕೆಲ್ಸಕ್ಕೆ ಕರ್ಕೊಂಡು ಹೋಗ್ಬಿಟ್ಟಿದ್ದಾನೆ. ನನ್ನ ಕೈಲಿ ಮೂಟೆ ಹೊರಕ್ಕಾಗುತ್ತಾ ಹೇಳು ನೀನೇನೆ? ಈಗ ಅದಕ್ಕೆ ಏನ್ ಹೇಳ್ಬಿಟ್ಟು ಬಂದೆ? ನನ್ನ ಕೈಲಿ ಇದೆಲ್ಲ ಆಗಲ್ಲ, ಬೇರೆ ಯಾವ್ದಾದ್ರು ಕೆಲಸ ಇದ್ರು ನೋಡು ಅಂತ ಹೇಳ್ಬಿಟ್ಟು ಬಂದೆ. ಈ ಶಾಪ್ಗಳಲ್ಲಿ ಕುತ್ಕೊಂಡು ಸೇಲ್ಸ್ ಮಾಡೋದು ಅಥವಾ ಬೇರೆ ಏನಾದ್ರು ಕುತ್ಕೊಂಡು ಮಾಡೋಂಥ ಕೆಲಸಗಳಾದ್ರೆ ಮಾಡ್ತೀನಿ ಮಾಯ. ನನಗೆ ಈ ತರ ಮೂಟೆ ಎಲ್ಲ ಹೊರೋದು, ಈ ತರ ರಿಸ್ಕ್ ಇರೋ ಕೆಲಸಗಳಂತೂ ಮಾಡಕ್ಕಾಗಲ್ಲ. ಹೌದಾ? ಹೋಗ್ಲಿ ಬಿಡು, ಇನ್ನೇನ್ ಮಾಡಕ್ಕಾಗತ್ತೆ. ಛೇ, ಈ ಪೊಲೀಸ್ ಕೇಸ್ ಒಂದಿಲ್ಲ ಅಂದಿದ್ರೆ ಅಲ್ಲೇ ಬೆಂಗಳೂರು ಸಿಟಿನಲ್ಲೇ ಯಾವ್ದಾದ್ರು ಒಂದು ಜಾಬ್ ಹುಡ್ಕೋಬೋದಾಗಿತ್ತು. ಅಲ್ಲಿ ಎಷ್ಟು ಬೇಕಾದ್ರೂ ಕೆಲಸಗಳು ಸಿಗೋದು. ಆದ್ರೆ ಈ ಪೊಲೀಸ್ ಕೇಸ್ ಇರೋದ್ರಿಂದ ತಲೆ ಮರೆಸ್ಕೊಂಡು ಇರ್ಬೇಕಾಗಿದೆ ನೋಡು. ಹೌದು, ನೀನ್ ಯಾಕೆ ಅಷ್ಟೊಂದ್ ಸರಿ ಫೋನ್ ಮಾಡಿದ್ದೆ? ಏನ್ ವಿಷಯ? ಅದಾ ಏನಿಲ್ಲ ರಾಕೇಶ್, ಮೊಬೈಲ್ ನೋಡ್ತಾ ಇದ್ನಾ, ಈ ಆದಿತ್ಯ ನಂಬರ್ ಅಲ್ಲಿ ಸ್ಟೇಟಸ್ ಹಾಕಿದ್ದ. ಅದು ವಾಟ್ಸಪ್ ಅಲ್ಲಿ ನೋಡಿದ್ನ, ನನಗೆ ತುಂಬಾ ಹೊಟ್ಟೆ ಉರಿತಾ ಇತ್ತು ಕಣ. ಹಿಂಗೆ ಗಂಡ ಹೆಂಡ್ತಿ ನೀವು ಒಬ್ರನ್ನೊಬ್ರು ಬಿಟ್ಟಿರೋದಿಲ್ವೇನೋ ಅನ್ನೋ ತರ ಕಚ್ಕೊಂಡು ಒಬ್ರಿಗೊಬ್ರು ನಿಂತ್ಕೊಂಡು ಫೋಟೋ ತಕೊಂಡಿದ್ರು. ಎಷ್ಟು ಚೆನ್ನಾಗಿ ರೆಡಿ ಆಗಿದ್ರು ಗೊತ್ತಾ? ಅವ್ರು ಖುಷಿಯಾಗಿರೋದ್ ನೋಡಿ ನನಗೆ ಹೊಟ್ಟೆ ಎಲ್ಲ ಉರಿತಾ ಇದೆ. ಇಷ್ಟು ದಿನ ಆದ್ರೂ ನಾವು ಅವ್ರಿಗೆ ಏನು ಮಾಡಕ್ಕಾಗಿಲ್ವಲ್ಲ. ರಾಕೇಶ್, ನಾನು ನಿನ್ಗೊಂದು ಏನೋ ಕೇಳ್ತೀನಿ, ನಡ್ಸ್ಕೊಡ್ತೀಯಾ? ಹೇಳ್ ಮಯ, ಅದೇನು ಅಂತ? ರಾಕೇಶ್, ನಾನು ನೀನು ಯಾಕೆ ವೇಷ ಮರೆಸ್ಕೊಂಡು ಅವ್ರ ಮನೆಗೆ ಹೋಗ್ಬಿಟ್ಟು ಸೇರ್ಕೊಂಬಾರ್ದು? ಏನು ವೇಷ ಮರ್ಸ್ಕೊಂಡ? ಅಪ್ಪ ಬೇಡಪ್ಪ, ಇದೇನೋ ಹುಲಿ ಬಾಯಿ ಕೈ ಹಾಕು ಅನ್ನಂಗಿದೆ. ಬೇಡ ಬೇಡ ಬೇಡ, ಆಮೇಲೆ ಏನಾದ್ರೂ ಹೆಚ್ಚು ಕಮ್ಮಿ ಆದ್ರೆ ಜೈಲೂಟ ಗ್ಯಾರಂಟಿ. ನೋಡು ಮಾಯ, ಸದ್ಯಕ್ಕೆ ಅವ್ರಿಗೆ ಯಾವ್ದೇ ತರ ತೊಂದ್ರೆ ನಾವು ಮಾಡಕ್ ಆಗಲ್ಲ ಅಂತ ನನ್ಗನ್ಸುತ್ತೆ. ಹಾಗಂತ ನಾವು ಸುಮ್ಮನೆ ಕೈ ಕಟ್ಟೆ ಹಾಕೊಂಡು ಕೂತಿದ್ರೆ ಅವ್ರ ಪಾಡ್ಗೆ ಅವ್ರು ಆರಾಮಾಗಿರ್ತಾರೆ. ಇಲ್ಲಿ ನೋಡು, ಈ ಪರಿಸ್ಥಿತಿಗೆ ನಾವು ಬರೋದಕ್ಕೆ ಕಾರಣ ಯಾರು ಹೇಳು? ಆದಿತ್ಯ. ಅವನ್ ಮಾತ್ರ ಖುಷಿಯಾಗಿರ್ಬಾರ್ದು. ಅದಕ್ಕೆ ಏನ್ ಮಾಡು ಅಂತ ಹೇಳ್ತೀಯಾ? ನಾನು ಈಗ್ಲೇ ಅವನಿಗೆ ಕಾಲ್ ಮಾಡಿ ನಾನ್ ಬಂದೇ ಬರ್ತೀನಿ, ನಿನ್ ಜೀವನ ಹಾಳು ಮಾಡ್ತೀನಿ ಅಂತ ಹೇಳಿ ಹೆದರ್ಸ್ತೀನಿ. ಅಯ್ಯೋ ಅಮ್ಮ ತಾಯಿ, ಆ ತರ ಕೆಲಸ ಎಲ್ಲಾದ್ರೂ ಮಾಡ್ಬಿಟ್ಟಿ ಆಮೇಲೆ ಫೋನ್ ಲೊಕೇಶನ್ ಟ್ರೇಸ್ ಆಗುತ್ತೆ. ಆಮೇಲೆ ಪೊಲೀಸ್ನವರು ಇಲ್ಲಿಗೆ ಹುಡ್ಕೊಂಡ್ ಬರ್ತಾರೆ ಅಷ್ಟೇ. ಮತ್ತೆ ನಾನು ಏನ್ ಮಾಡು ಅಂತೀಯ ರಾಕೇಶ್? ನೋಡು, ಸ್ವಲ್ಪ ಕಾದಿದ್ದು ಏನಾದ್ರೂ ಒಂದು ಯೋಚನೆ ಮಾಡ್ಕೊಂಡು ಆಮೇಲಿಂದ ಸರಿಯಾಗಿ ಮಾಡೋಣ ಅವ್ರಿಗೆ. ಅಲ್ಲಿವರೆಗೂ ಸ್ವಲ್ಪ ತಾಳ್ಮೆಯಿಂದ ಇರು. ಸರಿ, ತಿನ್ನಕ್ ಅಡ್ಗೆ ಏನ್ ಮಾಡಿದೀಯಾ? ಅಡ್ಗೆನಾ ರಾಕೇಶ್? ಒಂದ್ ಸ್ವಲ್ಪನೂ ನೀರಿಲ್ಲ ಕಣ ಮನೆಯಲ್ಲಿ. ಏನು ನೀರಿಲ್ವಾ? ತಗೊಂಡ್ ಬರ್ಬೇಕು ತಾನೆ? ಅಯ್ಯೋ, ಇಲ್ಲಿ ನೀರ್ ಬಿಡಲ್ವಂತೆ. ಏನೋ ಟ್ಯಾಂಕರ್ ಅಲ್ಲಿ ನೀರ್ ತರ್ತಾರಂತೆ, ಅದ್ರಲ್ಲೇ ತುಂಬಿಸ್ಕೋಬೇಕು ಅಂತ ಹೇಳ್ತಾ ಇದ್ರು. ಯಾರು ಒಂದ್ ನಿಂಗೆ ನೀರ್ ಕೊಡ್ಲಿಲ್ಲ ಗೊತ್ತಾ? ಹೌದಾ? ಇಲ್ಲಿ ನೋಡಿದ್ರೆ ಟಾಯ್ಲೆಟ್ ಬೇರೆ ಹೊರಗಡೆ ಇದೆ. ಅದು 10 ಮನೆಗೆ ಸೇರಿ ಒಂದೇ ಟಾಯ್ಲೆಟ್ ಇದೆ. ಯಪ್ಪ ದೇವ್ರೆ, ನನ್ಗಂತೂ ಸಾಕಾಗ ಹೋಗುತ್ತೆ. ಈಗ ನೋಡಿದ್ರೆ ನೀರೊಂದು ಸಮಸ್ಯೆ ಅಂದ್ರೆ ನಾನು ಏನ್ ಮಾಡ್ಲಿ ಮಾಯಾ? ಸರಿ, ಆ ನೀರಿನ ಟ್ಯಾಂಕರ್ ಯಾವಾಗ ಬರುತ್ತಂತೆ? ಅವ್ರ ಪಕ್ಕದ ಮನೆಯವ್ರು ಹೇಳ್ತಾ ಇದ್ರು ನಾಳೆ ಬರ್ಬೋದೇನೋ ಅಂತ ಹೇಳ್ತಾ ಇದ್ರು. ನೋಡು ರಾಕೇಶ್, ನನ್ಗೆ ಆತರ ಎಲ್ಲ ಹೋಗಿ ನೀರ್ ಇಟ್ಕೊಂಬರಕ್ ಆಗಲ್ಲ. ಆಗಲ್ಲ ಅಂತಂದ್ರೆ ಏನ್ ಮಾಡಕ್ಕಾಗುತ್ತೆ? ನಮ್ಮ ಪರಿಸ್ಥಿತಿ ಆತರ ಇದೆ ನೋಡು. ಇದಕ್ ಬೇರೆ ಏನು ವ್ಯವಸ್ಥೆ ಮಾಡಕ್ಕೂ ನನ್ ಕೈಲಾಗಲ್ಲಪ್ಪ. ಬೇಕಿದ್ರೆ ಒಂದ್ ಡ್ರಮ್ ತಗೊಂಡ್ಬರ್ತೀನಿ, 1-2 ಬಿಂದಿಗೆಗಳು ತಗೊಂಡ್ಬರ್ತೀನಿ. ಇಲ್ಲೇ ಇಟ್ಕೊಂಡು ನೀರ್ ತುಂಬಿಸ್ಕೊಡ್ತೀನಿ ನಾನೇನೆ. ನೀನ್ ಬಳಸ್ಕೊ, ಇನ್ನೇನ್ ಮಾಡಕ್ಕಾಗುತ್ತೆ? ಕುಡಿಯೋ ನೀರಿಗೆ ಬೇಕಿದ್ರೆ ಅಲ್ಲಿ ಮುಂದೆ ಫಿಲ್ಟರ್ ಇದೆ, ಅದ್ರಲ್ಲೇ ಒಂದ್ 5 ರೂಪಾಯಿ ಕಾಯಿನ್ ಹಾಕಿದ್ರೆ ಒಂದ್ 25 ಲೀಟರ್ ನೀರ್ ಬರುತ್ತೆ. ಅದನ್ನೇ ತಂದ್ಕೊಡ್ತೀನಿ. ಅದನ್ನ ಕುಡಿಯೋದಕ್ಕೆ, ಅಡ್ಗೆ ಮಾಡೋದಕ್ಕೆ ಯೂಸ್ ಮಾಡ್ಕೊ. ಇನ್ನು ಇದೇನು ನೀರ್ ಬಿಡ್ತಾರೆ ಅಂತ ಅಂದ್ರಲ್ಲ, ಅವಾಗ ಬೇಕಿ ನಾನೇ ನೀರ್ ತುಂಬಿಸ್ಕೊಡ್ತೀನಿ. ಸರಿ ಹಾಗಿದ್ರೆ. ಈಗ ಹಂಗಾದ್ರೆ ಅಡ್ಗೆ ಏನು ಮಾಡಿಲ್ಲ? ಹೇಳಿದ್ನಲ್ಲ ರಾಕೇಶ್, ಅಡ್ಗೆ ಮಾಡೋದಕ್ಕೆ ನೀರಿಲ್ಲ ಅಂತ. ಅಯ್ಯೋ ದೇವ್ರೆ, ಸರಿ ಆಯ್ತು ಬಿಡು. ಇಲ್ಲ ಹೊರಗಡೆ ಹೋಗಿ ಕುಷ್ಕ ಏನಾದ್ರು ತಗೊಂಡ್ಬಂದ್ಬಿಡ್ತೀನಿ ಇಬ್ರಿಗೂನು. ಸರಿ ಆಯ್ತು, ಬೇಗ ಹೋಗಿ ತಗೊಂಡ್ ಬಾ ಹೋಗು, ನನಗೂ ಹೊಟ್ಟೆ ಹಸಿತಾ ಇದೆ.
ಹೊಟ್ಟೆ ಹಸಿತಾ ಇದೆ, ಆದ್ರೂ ಏನ್ ಮಾಡೋದಕ್ಕೂ ನಿನ್ಗೆ ಆಗಿಲ್ಲ ಅಲ್ವಾ? ಅಲ್ಲ, ಏನೊಂದು ವಸ್ತು ಇಲ್ಲ ಅಂತಂದ್ರು ಹೇಗೋ ಅಡ್ಜಸ್ಟ್ ಮಾಡ್ಕೊಂಡು ಹೊಂದಿಸ್ಕೊಂಡು ಮಾಡೋಣ ಅನ್ನೋದೇ ಇಲ್ಲ ಅಲ್ವಾ ನಿನ್ಗೆ? ಎಲ್ಲಾನು ನಾನ್ ಬಂದೇ ಮಾಡ್ಬೇಕಾ? ಯಾಕೆ ನಿನ್ ಹೆಣ್ಣುಡ್ಗಿ ಅಲ್ವಾ, ನಿನ್ಗೆ ಗೊತ್ತಾಗಲ್ವಾ ಅಷ್ಟು? ನೋಡ್ ರಾಕೇಶ್, ನೀ ಈ ತರ ಎಲ್ಲ ಮಾತಾಡ್ಬೇಡ. ನನ್ಗಿದೆಲ್ಲ ಅಭ್ಯಾಸ ಇಲ್ಲ. ಹೇಗ್ ಗೊತ್ತಾಗ್ಬೇಕು ಹೇಳು? ಸರಿ ಆಯ್ತು ಬಿಡು, ಇನ್ನೇನ್ ಮಾಡೋದು, ನಾನೇ ಏನಾದ್ರೂ ವ್ಯವಸ್ಥೆ ಮಾಡ್ತೀನಿ. ಗೀತಾ, ಗೀತಾ, ಹೋ ಪಾರಕಂಟಿ, ಬಾಮ್ಮ. ಇಲ್ಲಿ ಗಂಟ ಬಂದು ಹಾಗೆ ಹೋಗ್ತಾ ಇದೀಯಾ? ಇಲ್ಲ ಆಂಟಿ, ಹೊಲ್ದತ್ರ ಹೋಗ್ಬಿಟ್ಟು ಬರೋಣ ಅಂತ ಹೋಗ್ತಾ ಇದ್ದೋ. ಹೌದಾ? ಕರ್ಕೊಂಬ ನಿಮ್ಮ ಯಜಮಾನ್ರನ್ನ, ಬಾರಪ್ಪ. ರೀ, ಅವರು ನಮ್ಮಮ್ಮನ ಫ್ರೆಂಡ್, ನನಗೂ ತುಂಬಾ ಚೆನ್ನಾಗಿ ಮಾತಾಡಿಸ್ತಾರೆ. ಬನ್ನಿ, ಒಂದ್ 5 ನಿಮಿಷ ಅವ್ರ ಮನೆಗೆ ಹೋಗ್ಬಿಟ್ಟು ಆಮೇಲೆ ಹೋಗೋಣ. ಸರಿ ಗೀತಾ, ನಡಿ. ಬನ್ನಿ, ಒಳಗಡೆ ಬನ್ನಿ. ಇದು ನಮ್ಮ ಗೀತಾ, ಇಲ್ಲಿವರೆಗೂ ಬಂದ್ಬಿಟ್ಟು ನಿಮ್ಮ ಯಜಮಾನ್ರು ಕರ್ಕೊಂಡು ಹಾಗೆ ಹೋಗ್ತಾ ಇದ್ದಲ್ಲ, ನಮ್ಮನೆಗ್ ಬರ್ಬೇಕು ತಾನೇ? ಇಲ್ಲ ಆಂಟಿ, ಹೊಲ್ದತ್ರ ಹೋಗ್ಬಿಟ್ಟು ಆಮೇಲೆ ಮನೆಗೆ ಹೋಗೋಣ ಅನ್ಬಿಟ್ಟು ಹಂಗ ಹೋಗ್ತಾ ಇದ್ದೆ. ಮಳೆ ಬೇರೆ ಬರೋ ತರ ಇದೆ, ಇನ್ ಮಳೆಗೆ ಸಿಗಾಕೊಂಡ್ಬಿಟ್ರೆ ಕಷ್ಟ ಅಂತ ಹೇಳಿ. ಸರಿ ಕುತ್ಕೊಳ್ಳಿ, ನಿಮ್ಗೆ ಕುಡಿಯಕ್ಕೆ ತಿನ್ನಕ್ಕೆ ಏನಾದ್ರೂ ಕೊಡ್ತೀನಿ. ಅಯ್ಯಯ್ಯೋ, ಏನು ಬೇಡ ಆಂಟಿ. ಹಂಗಂದ್ರೆ ಹೆಂಗಪ್ಪ, ಮೊದಲನೇ ಸರಿ ನಮ್ಮ ಮನೆಗ್ ಬಂದಿದ್ದೀರಾ? ಬಾ ಗೀತಾ, ಕುತ್ಕೋ ಬರಪ್ಪ. ರೀ ಬನ್ನಿ, ಕುತ್ಕೊಳ್ಳಿ. ಇನ್ನೇನಮ್ಮ ಗೀತಾ, ಸಮಾಚಾರ? ಸಮಾಚಾರ ಏನೂ ಇಲ್ಲ ಆಂಟಿ. ಸರಿ ಇರಮ್ಮ, ನಾನು ಕಾಫಿ ಮಾಡ್ಲಾ, ಟೀ ಮಾಡ್ಲಾ? ಆಂಟಿ, ನಾನ್ ಹೇಳೋದಾದ್ರೆ ಏನು ಬೇಡ. ಹಂಗಂದ್ರೆ ಹೆಂಗಮ್ಮ, ಮೊದಲನೇ ಸರಿ ಗಂಡ ಹೆಂಡತಿ ಇಬ್ರು ಮನೆಗ್ ಬಂದಿದ್ದೀರಾ, ಏನಾದ್ರೂ ಮಾಡ್ಕೊಂಡ್ ಬರ್ತೀನಿ. ನಿಮ್ಮಮ್ಮ ಎಲ್ಲೋಗಿದ್ಲು? ಅಮ್ಮ ಮನೆಯಲ್ಲೇ ಇದ್ರು ಆಂಟಿ. ಹೌದಾ, ಸರಿ ಆಯ್ತು, ಇರು. ಗೀತಾ, ಇಲ್ಲೆಲ್ಲರೂ ಎಷ್ಟು ಒಳ್ಳೆಯವರಲ್ವಾ? ಯಾಕ್ರಿ ಈ ತರ ಹೇಳ್ತಾ ಇದ್ದೀರಾ? ಅಲ್ಲ, ನಮ್ ಬೆಂಗಳೂರಲ್ಲಿ ಒಬ್ರನ್ನೊಬ್ರು ನೋಡಿದ್ರೆ ಅಯ್ಯೋ ಅವ್ರವ್ರ ಕೆಲ್ಸದಲ್ಲಿ ಅವ್ರವ್ರು ಬಿಸಿ ಇರ್ತಾರೆ, ಅಯ್ಯೋ ಬಿಡು ಇಲ್ಲಿ ನಿಂತ್ಕೊಂಡ್ ಮಾತಾಡೋರು 5 ನಿಮಿಷ ಎಲ್ಲಿ ವೇಸ್ಟ್ ಆಗ್ಬಿಡುತ್ತೋ ಅಂತ ಅವ್ರ ಪಾಡ್ಗೆ ಅವ್ರು ಹೊಟ್ಟೋಗ್ತಾರೆ. ಆದ್ರೆ ಇಲ್ಲಿ ಹಳ್ಳಿನಲ್ಲಿ ಆಗಲ್ಲ. ಯಾರಾದ್ರೂ ಪರಿಚಯ ಇದ್ದವರು ಮನೆ ಬಾಗ್ಲಲ್ಲಿ ಹೋಗ್ತಿದ್ದಾರೆ ಅಂತ ಅಂದ್ರೂ ಮನೆಗ್ ಕರೆದು ಕೂರ್ಸಿ ಕಾಫಿನೋ, ಟೀನೋ, ನೀರೋ, ಮಜ್ಜಿಗೆನೋ ಏನಾದ್ರೂ ಒಂದ್ ಕೊಡ್ತಾರಲ್ವಾ? ಹೌದ್ರಿ, ನೀವ್ ಹೇಳಿದ್ ನಿಜ. ಸಿಟಿನಲ್ಲಿ ಅವ್ರವ್ರ ಕೆಲ್ಸ ಅವ್ರವ್ರು ನೋಡ್ಕೋತಾರೆ ಅಂತಂದ್ರೆ ಅದ್ರಲ್ಲೂ ಎಲ್ಲ ಒಳ್ಳೆಯವರು ಇರ್ತಾರೆ, ಎಲ್ಲಾರು ಕೆಟ್ಟವರು ಇರ್ತಾರೆ ಅಂತ ಏನಿಲ್ಲ. ಅವ್ರವ್ರ ಪರಿಸ್ಥಿತಿಗೆ ಅವ್ರವ್ರ ತಕ್ಕನಾಗೆ ನಡ್ಕೋತಾರೆ ಅಷ್ಟೇ. ಈಗ ಕೆಲ್ಸಕ್ಕೆ ಏನ್ ಟೈಮ್ಗೆ ಹೋಗ್ಬೇಕಾಗತ್ತೆ, ಅವ್ರು ಬಿಸಿನಲ್ಲಿ ಹೋಗ್ತಾ ಇರ್ತಾರೆ, ಆ ಟೈಮಲ್ಲಿ ಯಾರು ನಿಂತ್ಕೊಂಡು ಮಾತಾಡ್ಸೋದಿಕ್ಕೂ ಆಗಲ್ಲ. ಹಾಗಂತ ಹಳ್ಳಿನಲ್ಲಿ ಕೆಲ್ಸ ಅಂತ ಕುತ್ಕೊಂಡಿರ್ತಾರೆ ಅಂತಲ್ಲ, ಆತರ ಇನ್ ಟೈಮ್ ಬರ್ಬೇಕು, ಈ ಟೈಮ್ಗೆನೆ ಇಲ್ಲಿ ಕೆಲ್ಸಕ್ಕೆ ಹಾಜರಿರ್ಬೇಕು, ಈ ತರ ಹೇಳೋರು ಯಾರು ಇರಲ್ವಲ್ಲ. ಹಂಗಾಗಿ ಅವ್ರವ್ರ ಕೆಲ್ಸ ಅವ್ರವ್ರು ಮಾಡ್ಕೊಂತಿರ್ತಾರಲ್ಲ, ಹೊಲದಲ್ಲಿ ಹಸು ಕರು ನೋಡ್ಕೊಳ್ಳೋದು, ಹಂಗಾಗಿ ಫ್ರೀ ಆಗಿರ್ತಾರಲ್ಲ, ಮಾತಾಡ್ತಾರಷ್ಟೇ. ಹೌದ್, ನೀನ್ ಹೇಳಿದ್ ನಿಜ ನೀನೆ. ಆದ್ರೂ ಇನ್ನೊಂದ್ ಸ್ವಲ್ಪ ಈ ನಾವು ನಮ್ಮವರು ಅನ್ನೋ ಭಾವನೆ ಸ್ವಲ್ಪ ಜಾಸ್ತಿನೇ ಇದೆ. ಹೌದು, ಮತ್ತೆ ಈಗ ನಾವ್ ಇಲ್ಲಿರ್ತೀವಿ ಅನ್ಕೊಳ್ಳಿ, ಇಲ್ಲಿದ್ದಾಗ ಈ ಸರೌಂಡಿಂಗ್ ಅಲ್ಲಿ ಇರೋರೆಲ್ಲ ನಮ್ಮವರು ಅಂತ ಭಾವಿಸ್ತಾ ಇರ್ತೀವಿ. ಅದೇ ನಾವು ಬೇರೆ ಕಡೆ ಎಲ್ಲಾದ್ರೂ ದೂರ ಪ್ರದೇಶಕ್ಕೆ ಹೋದಾಗ ಅಲ್ಲಿ ಯಾರಾದ್ರೂ ನಮ್ಮವ್ರು ಸಿಕ್ಬಿಟ್ರು ಅಂತ ಅಂದ್ರೆ ಅದಾಗೋ ಖುಷಿನೇ ಬೇರೆ. ಗೀತಾ ತಗೊಳಮ್ಮ, ಮೊನ್ನೆ ಹಬ್ಬದಲ್ಲಿ ರವೆ ಉಂಡೆ ಮಾಡಿದ್ದೆ, ತಗೊಳ್ಳಿ ತಿನ್ನಿ. ಅಯ್ಯೋ ಆಂಟಿ, ರವೆ ಉಂಡೆ ಎಲ್ಲ ಯಾಕೆ ತರಕ್ ಹೋಗಿದ್ರಿ? ಇವಾಗ ತಾನೇ ತಿಂಡಿ ತಿನ್ಕೊಂಡೇ ಬಂದಿದ್ದ ನಾವು. ಅಯ್ಯೋ ಇರ್ಲಿ ಬಿಡಮ್ಮ, ನೀವು ತಿನ್ರಪ್ಪ. ಸರಿ ಆಂಟಿ, ಆಯ್ತು. ಟೀ ಬೇಯ್ತಾ ಇದೆ, ಒಂದ್ 5 ನಿಮಿಷ ತಗೊಂಡ್ಬಂದ್ಬಿಡ್ತೀನಿ. ಮತ್ತೆ ಊರ್ ಕಡೆ ಎಲ್ಲ ಹೆಂಗಪ್ಪ, ಕೆಲ್ಸ ಕಾರ್ಯ ಎಲ್ಲ ಚೆನ್ನಾಗ್ ಆಗ್ತಾ ಇದೆಯಾ? ಹ್ಞೂ ಆಂಟಿ, ಕೆಲ್ಸ ಕಾರ್ಯ ಎಲ್ಲ ಚೆನ್ನಾಗ್ ಆಗ್ತಾ ಇದೆ. ಅಂದಾಗೆ ನಿಮ್ಗೆ ಎಷ್ಟು ಜನ ಮಕ್ಳು ಆಂಟಿ? ನನ್ಗೆ 2 ಕಣಪ್ಪ, 1 ಗಂಡು 1 ಹೆಣ್ಣು. ಹೌದಾ? ನಿಮ್ ಮಗಳಲ್ಲಿ ಕಾಣಿಸ್ತಾ ಇಲ್ಲ? ಅವಳು ಕಾಲೇಜ್ಗೆ ಹೋಗಿದ್ದಾಳೆ. ಇನ್ನು ನನ್ ಮಗ ಇಂಜಿನಿಯರ್ ಕಣಪ್ಪ, ಬೆಂಗಳೂರಲ್ಲೇ ಕೆಲಸ ಮಾಡ್ತಾವನೆ. ಹೌದಾ? ಬೆಂಗಳೂರಲ್ಲೇ ವರ್ಕ್ ಮಾಡ್ತಿರೋದಾ? ಸರಿ, ಆಗಿದ್ರೆ ಯಾವ ಕಂಪ್ನಿ ಅಂತ ಏನಾದ್ರು ಗೊತ್ತಾ? ಇಲ್ಲಪ್ಪ, ಕಂಪ್ನಿ ಹೆಸರೆಲ್ಲ ನನಗೆ ಗೊತ್ತಾಗಲ್ಲ. ಈ ಸರಿ ದೀಪಾವಳಿ ಹಬ್ಬಕ್ಕೆ ಬರ್ಬೇಕಾಗಿತ್ತು, ಯಾಕೋ ಬಂದಿಲ್ಲ. ಕೆಲಸ ಜಾಸ್ತಿ ಕಣಮ್ಮ, ಬರ್ತೀನಿ ಬಿಡು ಅಂತ ಅಂದ. ಹಂಗೇನಾದ್ರೂ ಬಂದ್ರೆ ನಾನೇನು ಪರಿಚಯ ಮಾಡಿಸ್ಕೊಡ್ತೀನಿ ಕಣಪ್ಪ. ನೀವು ಹೆಂಗಿದ್ರು ಬೆಂಗಳೂರೆಲ್ಲ ಓಡಾಡ್ತಾ ಇರ್ತೀರಾ, ಒಂಚೂರು ನನ್ ಮಗನ್ ಕಡೆಗೂ ಒಂಚೂರು ಹಂಗೇನೇನೆ ಒಂಚೂರು ಗಮನ ಕೊಡ್ತೀರೇನೋ ಅಂತ. ಅಯ್ಯೋ, ಅದಕ್ಕೇನಂತೆ ಬಿಡಿ ಆಂಟಿ, ಪರವಾಗಿಲ್ಲ. ನೀವು ಅಕಸ್ಮಾತ್ ನಿಮ್ ಮಗ ಏನಾದ್ರು ಫೋನ್ ಮಾಡಿದ್ರೆ ಕಂಪ್ನಿ ನೇಮ್ ತಿಳ್ಕೊಂಡಿರಿ. ಕಂಪ್ನಿ ಏನಾದ್ರು ನನ್ನ ಪರಿಚಯ ಇತ್ತು ಅಂತ ಅಂದ್ರೆ ನಾನು ಅಲ್ಲೇ ಮಾತಾಡ್ತೀನಿ. ಸ್ವಲ್ಪ ನಿಮ್ ಮಗಂಗೆ ಇನ್ಕ್ರಿಮೆಂಟ್ ಕೊಡ್ಸೋದೋ ಅಥವಾ ಪ್ರಮೋಷನ್ ಕೊಡ್ಸೋದೋ ಏನಾದ್ರು ಮಾಡ್ತೀನಿ, ಒಂದೊಳ್ಳೆ ಹುದ್ದೆಗೆ ಬರೋ ತರ. ಅಷ್ಟ್ ಮಾಡಪ್ಪ ಸಾಕು. ನೀವ್ ಅದ್ ಮಾಡದೇ ಇದ್ರು ಯಾರೋ ನಮ್ಮವ್ರು ಬೆಂಗಳೂರು ಇದಾರೆ ಅಂತ ಅಂದ್ರೆ ನಮ್ಗೊಂಥರ ಧೈರ್ಯ. ಬಿಡಪ್ಪ, ಇಂಥವ್ರು ನಮ್ಮವ್ರು ಇದಾರೆ ಅಂತ. ಸರಿ ಟೀ ಉಕ್ಕೋಗ್ಬಿಡ್ತ ಮೇಲೆ ಬರ್ತೀನಿ, 1 ನಿಮಿಷ ಇರಿ. ಕುಡೀರಪ್ಪ, ಟೀ ಕುಡೀರಿ. ಆಂಟಿ ನೀವು ಕುಡೀರಿ. ಇಲ್ಲಮ್ಮ ಗೀತಾ, ನಾನು ಟೀ ಕುಡ್ದಿದ್ದೆ, ನೀವ್ ಬಂದ್ರಲ್ಲ ಅಂತಾನೆ ನಿಮ್ಗೋಸ್ಕರ ಮಾಡಿದ್ದು. ಆಂಟಿ ರಚನೆ ಏನ್ ಓದ್ತಾ ಇದ್ದಾಳೆ ಇವಾಗ? ಅವಳ ಈ ಸರಿ 2nd ಇಯರ್ ಕಣವ. 2nd ಇಯರಾ? ಸರಿ ಹಂಗಿದ್ರೆ ಮತ್ತೆ ಓದಿಸ್ತೀರಾ? ಮುಂದಕ್ಕೆ ಏನಾದ್ರೂ ಮದ್ವೆ ಮಾಡ್ತೀರಾ ಆಂಟಿ? ಮದ್ವೆ ಮಾಡೋಣ ಅಂತಾನೆ ಅನ್ಕೊಂಡಿದೀವಿ ಕಣವ. ನಿನ್ನ ಹತ್ರ ಮುಚ್ಚುಮರೆ ಏನು, ಯಾರೋ ಒಬ್ರು ಕೇಳ್ಕೊಂಡ್ ಬಂದಿದ್ದಾರೆ. ಮನೆ ಕಡೆ ಎಲ್ಲ ಚೆನ್ನಾಗವ್ರಂತೆ, ದುಡ್ಡು ಕಾಸಲ್ಲ ಅವ್ರೆ, ಮಾಡಿ ಚೆನ್ನಾಗಿರ್ತಾಳೆ ನಿಮ್ ಮಗ್ಳು ಅಂತ ಹೇಳ್ತಾವ್ರೆ. ಅತ್ತಾಗಿ ಮಾಡೋಣ ಅಂತಾನೆ ಅನ್ಕೊಂಡಿದೀನಿ.
ಏನಂಟಿ ನೀವು ಇನ್ನು ಇವಾಗ ಸೆಕೆಂಡ್ ಪಿ ಯು ಸಿ ಮುಗ್ದಿದೆ, ಈಗ ಓದ್ತಾ ಇದ್ದಾಳೆ ಸೆಕೆಂಡ್ ಪಿ ಯು ಸಿ ಅಂತಂದ್ರೆ ಆಗ್ಲೇ ಮದ್ವೆ ಮಾಡಕ್ ಓಡಾಡ್ತಾ ಇದೀರಲ್ಲ. ಚಿಕ್ಕ ವಯಸ್ಸಿಗೆ ಹೆಣ್ಮಕ್ಳಿಗೆ ಮದ್ವೆ ಮಾಡಬಾರ್ದು. ಚಿಕ್ಕ ವಯಸ್ಸು ಅಂತದಪ್ಪ, ನಾವೆಲ್ಲ ಮದ್ವೆ ಆದಾಗ 13-14 ವರ್ಷ 15 ವರ್ಷಕ್ಕೆ ಮದ್ವೆ ಮಾಡ್ತಾ ಇದ್ರು. ಈಗಾಗ್ಲೇ ಅವಳಿಗೆ 17 ವರ್ಷ ಆಗ್ಬಿಟ್ಟೈತೆ. ಅದು ಏನೇ ಆಗಿರ್ಲಿ ಆಂಟಿ, ಹಿಂದೆ ಮಾಡ್ತಾ ಇದ್ರು. ಹಂಗ ಅನ್ಬಿಟ್ಟು ಇವಾಗ್ಲೂ ಅದೇ ತರ ಮಾಡಕ್ ಹೋದ್ರೆ ಅದು ಕಾನೂನ್ ಪ್ರಕಾರ ತಪ್ಪಾಗ್ಬಿಡುತ್ತೆ. ಹಿಂದೆ ಹೆಂಗಿದ್ರು ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ತಾ ಇದ್ರು. ಆದ್ರೆ ಕಾಲ ಬದಲಾಗ್ಬಿಟ್ಟಿದೆಯಲ್ಲ ಇವಾಗ. ಪಾಪ ಚಿಕ್ಕ ಚಿಕ್ಕ ಮಕ್ಳು ಓದ್ಕೊಂಡು ಅವ್ರ ಕಾಲ್ ಮೇಲೆ ಅವ್ರು ನಿಂತ್ಕೊಳಕ್ ಬಿಡದೆ ಮದ್ವೆ ಮಾಡ್ಬಿಟ್ರೆ ಮುಂದೆ ಗಂಡನ ಮನೆಯಲ್ಲಿ ಏನಾದ್ರೂ ತೊಂದರೆ ಆಯ್ತು ಅಥವಾ ಏನಾದ್ರೂ ಸಮಸ್ಯೆ ಆಯ್ತು ಅಂತಂದ್ರೆ ಅವ್ರಿಗೆ ನಿಭಾಯಿಸಕ್ಕೆ ಅಷ್ಟೊಂದು ತಿಳುವಳಿಕೆ ಇರಲ್ಲ. ತಿಳುವಳಿಕೆ ಇದ್ರು ಅವ್ರಿಗೆ ಈಗ ಕೆಲಸ ಮಾಡ್ಬೇಕು ಅಂತಂದ್ರೆ ಎಲ್ಲಾದ್ರೂ ಹೋದ್ರೆ ಏನ್ ಓದಿದೀರಾ ಅಂತ ಕೇಳ್ತಾರೆ. ಇವ್ರು ಸೆಕೆಂಡ್ ಪಿ ಯು ಸಿ ಅಂತಂದ್ರೆ ಸ್ವಲ್ಪ ಕೆಲಸಗಳು ಸಿಗೋದು ಕಮ್ಮಿ ಆಗ್ಬಿಡುತ್ತೆ. ನನ್ನ ಪ್ರಕಾರ ಹೇಳೋದಾದ್ರೆ ಆ ಹೆಣ್ಮಕ್ಳು ಏನಿದ್ದಾರೆ ಅವ್ರು ಓದಿ ಅವ್ರ ಕಾಲ್ ಮೇಲೆ ಅವ್ರು ನಿಂತ್ಕೊಂಡು ಅವ್ರ ಜೀವನ ಸೆಟಲ್ ಆಯ್ತು ಅಂದಾಗ ಅಷ್ಟೇ ಮದ್ವೆ ಆಗ್ಬೇಕು. ಇಲ್ಲ ಅಂತಂದ್ರೆ ತುಂಬಾ ಸಮಸ್ಯೆಗಳು ಅನುಭವಿಸ್ಬೇಕಾಗುತ್ತೆ. ಎಲ್ಲರಿಗೂ ಸಮಸ್ಯೆ ಆಗುತ್ತೆ ಅಂತ ಹೇಳ್ತಾ ಇಲ್ಲ, ಆದ್ರೆ ಆಲ್ಮೋಸ್ಟ್ ಚಿಕ್ಕ ವಯಸ್ಸಿಗೆ ಮದ್ವೆ ಆಗಿರೋರಿಗೆ ತುಂಬಾ ಜನಕ್ಕೆ ಸಮಸ್ಯೆ ಆಗಿದೆ. ನಾನು ಕೆಲವೊಂದು ಇನ್ಸಿಡೆಂಟ್ ಗಳನ್ನ ನೋಡಿದೀನಿ ಆಂಟಿ, ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ. ಹಂಗಲ್ಲ ಕಣಪ್ಪ, ಗಂಡು ಮನೆಯವರು ತುಂಬಾ ಒಳ್ಳೆಯವರು, ಅದಕ್ಕೆ ಮಾಡೋಣ ಅಂತ ಅನ್ಕೊಂಡಿದ್ದು. ಹೆಂಗ್ ಆಂಟಿ ಗೊತ್ತಾಗುತ್ತೆ ಗಂಡನ ಮನೆ ಒಳ್ಳೆಯವರು ಅಂತ? ಈಗ ನಾಟಕನೇ ಆಡ್ತಿರ್ಬೋದು. ಮದ್ವೆ ಆಗೋವರೆಗೂ ಒಂಥರ ಇದ್ದು ಆಮೇಲೆ ಚೇಂಜ್ ಆಗ್ಬಿಟ್ರೆ ಏನ್ ಮಾಡ್ತೀರಾ? ನೋಡಿ, ನಿಮ್ ಮಗಳು ಒಪ್ಪಿಗೆ ಇದ್ರೆ ಮಾಡಿ ಮಾಡಿ ಅಂತ ನಾನು ಹೇಳೋದಿಲ್ಲ. ಅವರು ಏನ್ ಮಾಡ್ತಾರೆ, ಓದೋದು ಕೆಲ್ಸ ಏನ್ ತಗೋಬೇಕು ಅಂತಿದ್ದಾರೆ, ಅವ್ರಿಗೂ ಒಂದು ಗುರಿ ಅಂತ ಇರುತ್ತಲ್ವಾ, ನಾವ್ ಅದಕ್ ಸಪೋರ್ಟ್ ಮಾಡಿ ಅಂತ ಹೇಳ್ತೀನಿ. ಹಂಗಂದ್ರೆ ಹೆಂಗಪ್ಪ? ನೋಡಿ, ಈಗ ನಮ್ ಗೀತ ಏನು ಓದೋಳ, ನಮ್ ಗೀತನು 7ನೇ ಕ್ಲಾಸ್ ಏನೋ ಓದಿದ್ಲೇನೋ, ಆಮೇಲೆ ಅವ್ರ ಅಪ್ಪ ಸ್ಕೂಲ್ಗೆ ಕಳಿಸ್ಲಿಲ್ಲ. ಈಗ ನೋಡಿ, ನಿಮ್ಮನೆ ಸೊಸೆ ಆಗ್ಬಿಟ್ಟು ಎಷ್ಟು ಚೆನ್ನಾಗಿದ್ದಾಳೆ. ಅವಳು ನೋಡ್ತಾ ಇದ್ರೆ ಒಂಥರ ಖುಷಿ ಆಗುತ್ತೆ. ಅದೇ ಹೇಳಿದ್ನಲ್ಲ ಆಂಟಿ, ಎಲ್ಲಾನು ಒಂದೇ ತರ ಇರಲ್ಲ ಅಲ್ವಾ, ಎಲ್ಲರ ಜೀವನನೂ ಒಂದೇ ತರ ಇರಲ್ಲ. ನೋಡಿ, ನಿಮ್ಮಿಷ್ಟ, ನಾನೇನು ಹೇಳಕ್ಕಾಗಲ್ಲ ಇದ್ರ ಬಗ್ಗೆ. ಆಂಟಿ, ಇವ್ರು ಹೇಳ್ತಿರೋದು ಒಂದ್ ರೀತಿ ಒಳ್ಳೇದಕ್ಕೆ ಅಂತ ಅನ್ಕೊಳ್ಳಿ ಆಂಟಿ. ಈಗ ದೂರದ ಬೆಟ್ಟ ನುಣ್ಣಿಗೆ ಅಂತ ಹೇಳಿ ನಾವು ಹತ್ರಕ್ಕೆ ಹೋದಾಗ್ಲೇ ಅದು ಏನು ಅಂತ ಗೊತ್ತಾಗೋದು. ದುಡುಕ್ಬಿಟ್ಟು ಹೆಣ್ಮಕ್ಳ ಜೀವನ ಹಾಳು ಮಾಡೋದ್ ಬೇಡ ಅಂತ ನನಗೂ ಅನ್ಸುತ್ತೆ ಆಂಟಿ. ಯಾಕಂದ್ರೆ ಮದ್ವೆ ಅನ್ನೋದು ಹೆಣ್ಮಕ್ಳ ಜೀವನದಲ್ಲಿ ಒಂದು ತುಂಬಾ ದೊಡ್ಡ ಘಟ್ಟ. ಆ ಘಟ್ಟದಲ್ಲಿ ನಾವೇನಾದ್ರೂ ಎಡವ್ಬಿಟ್ರೆ ಪಾಪ ಹೆಣ್ಮಕ್ಳ ಜೀವನ ಪರ್ಯಂತ ಅನುಭವಿಸ್ಬೇಕಾಗುತ್ತೆ. ಏನೋ ನಮ್ಗೆ ಅನ್ಸಿದ್ ಹೇಳಿದೀವಿ ಆಂಟಿ, ಇನ್ ಮುಂದಕ್ಕೆ ನಿಮಗ್ ಬಿಟ್ಟಿದ್ದು. ಸರಿನಮ್ಮ, ನೀವಿಬ್ರು ಇಷ್ಟೊಂದು ಹೇಳ್ತಾ ಇದ್ದೀರಾ ಅಂತಂದ್ರೆ ನಾನು ಇದ್ರ ಬಗ್ಗೆ ಯೋಚನೆ ಮಾಡ್ತೀನಿ. ಸರಿ ಆಂಟಿ, ಲೇಟ್ ಆಗುತ್ತೆ, ಬರ್ತೀನಿ. ಇದೇನಮ್ಮ ಹೊಟ್ಬಿಟ್ಟೆ, ಇರು ಹೋಗುವಂತೆ. ಇಲ್ಲ ಆಂಟಿ, ಲೇಟ್ ಆಗುತ್ತೆ, ಬೇಕಿದ್ರೆ ಸಾಯಂಕಾಲ ಬರ್ತೀನಿ ಬಿಡಿ. ಹೇಗಿದ್ರು ರಚನಾನು ಬರ್ತಾಳಲ್ಲ, ಅವಳ ಜೊತೆ ಮಾತಾಡ್ದಂಗಾಗುತ್ತೆ, ಮಾತಾಡ್ಸ್ಕೊಂಡು ಹೋಗ್ತೀನಿ. ಸರಿನಮ್ಮ, ಆಯ್ತು. ಆಂಟಿ, ನಾವ್ ಈ ತರ ಹೇಳ್ದೋ ಅಂತ ಹೇಳಿ ಬೇಜಾರ್ ಮಾಡ್ಕೋಬೇಡಿ. ಚೇಚೆ, ಇಲ್ಲಪ್ಪ, ನಿಜವಾಗ್ಲೂ ನೀನ್ ಹೇಳಿದ್ ನನಗೆ ತುಂಬಾ ಖುಷಿ ಆಯ್ತು. ನೋಡು, ಮನೆ ಎಳಿಯ ಊರಿಗೆ ಬಂದಿದ್ಯಾ, ಇದೇ ಮೊದಲನೇ ಸರಿ ಬಂದಿರೋದು. ಅಷ್ಟು ಬೇಗ ಎಲ್ಲಾರ್ನು ಹೊಂದ್ಕೊಂಡು ಎಷ್ಟು ಚೆನ್ನಾಗಿ ಮಾತಾಡ್ತಾ ಇದೀಯಾ. ಇಲ್ಲ ಕಣಪ್ಪ, ನಿನ್ಮೇಲೆ ಯಾಕಪ್ಪ ಬೇಜಾರ್ ಮಾಡ್ಕೊಳ್ಳಿ. ಅದು ನಿಜನೇನೆ, ಹೆಣ್ಮಕ್ಳು ವಿಚಾರದಲ್ಲಿ ನಾವು ದುಡುಕ್ಬಾರ್ದು. ಸರಿ ಆಂಟಿ, ನನ್ ಮಾತಿಗೆ ಇಷ್ಟೊಂದು ಬೆಲೆ ಕೊಡ್ತಾ ಇದೀರಾ ಅಂತಂದ್ರೆ ನನಗೂ ತುಂಬಾ ಖುಷಿ ಆಯ್ತು. ಸರಿ, ಬರ್ತೀವಿ. ಹೂನಪ್ಪ, ಸರಿ ಆಯ್ತು.